ಉತ್ತಮ ಕಥೆಯನ್ನು ಇಟ್ಕೊಂಡು ಬಂದಂತಹ ಮತ್ತೆ ಹಾಡಿತು ಕೋಗಿಲೆ 1990ನೇ ಇಸ್ವಿನಲ್ಲಿ ಹಿಟ್ ಸಿನಿಮಾ ಅಂತ ಅನ್ನಿಸ್ಕೊಡತ್ತೆ. ಮತ್ತೆ ಹಾಡಿತು ಕೋಗಿಲೆ ಸಿನಿಮಾದಲ್ಲಿ ಸ್ಲಿಮ್ ಆಗಿ ಸಿನಿಮಾ ರಂಗಕ್ಕೆ ಎಂಟ್ರಿ ಕೊಡ್ತಾರೆ. ಆ ಸಿನಿಮಾಗೆ ಒಂದು ರೀತಿ ಅವರೇ ಸೆಕೆಂಡ್ ಹೀರೋ ಅಂತ ಹೇಳ್ಬೋದು. ಆ ಮಟ್ಟಿಗೆ ಮತ್ತೆ ಹಾಡಿತು ಕೋಗಿಲೆ ಸಿನಿಮಾದಲ್ಲಿ ಬೇಬಿ ಫ್ಯಾಮಿಲಿ ಸದ್ದು ಮಾಡ್ತಾರೆ. ಅಲ್ಲಿಂದ ಕನ್ನಡ ಚಿತ್ರರಂಗದಲ್ಲಿ ಬೇಬಿ ಫ್ಯಾಮಿಲಿಯ ಸಿನಿಮಾಗಳ ಜಮಾನ ಶುರುವಾಗುತ್ತೆ. ಭಾರ್ಗವ ಹಾಗೂ ವಿಷ್ಣುವರ್ಧನ್ ಜೋಡಿ ಅಂದಮೇಲೆ ಮಾತಾಡೋ ಆಗಿಲ್ಲ, ಆ ಸಿನಿಮಾ ಚೆನ್ನಾಗಿ ಬಂದಿರುತ್ತೆ ಅನ್ನೋದು ವಿಷ್ಣುವರ್ಧನ್ ಅಭಿಮಾನಿಗಳ ನಂಬಿಕೆ. ಮತ್ತೆ ಹಾಡಿತು ಕೋಗಿಲೆ ಸಿನಿಮಾ ಸಕ್ಸಸ್ ಆಯಿತು. ಅಲ್ಲಿಂದ ಆಕೆ ನಮ್ಮ ಕರ್ನಾಟಕದಲ್ಲಿ ಪಲ್ಲವಿ ಅಂತಲೇ ಚಿರಪರಿಚಿತರ ಆಗ್ಬಿಡ್ತಾರೆ. ಮೊದಲಿಗೆ ಆ ಸಿನಿಮಾವನ್ನು ಮಾಡಬೇಕು ಅಂತ ಇದ್ದಿದ್ದು ಅಣ್ಣವರು. ಚಿ ಉದಯಶಂಕರ್ ಅಣ್ಣವ್ರಿಗಾಗಿ ಆ ಕಥೆಯನ್ನು ರೆಡಿ ಮಾಡ್ತಾರೆ. ಸ್ನೇಹಿತರೆ, ಕನ್ನಡ ಚಿತ್ರರಂಗದಲ್ಲಿ ಡಾಕ್ಟರ್ ರಾಜ್ಕುಮಾರ್, ದೊರೆ ಭಗವಾನ್, MS ರಾಜಶೇಖರ್, ಶಿವರಾಜ್ ಕುಮಾರ್, ವಿ ಸೋಮಶೇಖರ್, ಅಂಬರೀಷ್ ಈ ಜೋಡಿ ಬಹಳನೇ ಸದ್ದು ಮಾಡುತ್ತೆ. ಈ ದಿಗ್ಗಜರ ಕಾಂಬಿನೇಷನ್ನಲ್ಲಿ ಹಲವು ಸಿನಿಮಾಗಳು ತೆರೆಗೆ ಬರುತ್ತೆ, ಹಲವು ಸಿನಿಮಾಗಳು ಸಕ್ಸಸ್ ಆಗುತ್ತೆ. ಭರ್ಜರಿ ಪ್ರದರ್ಶನವನ್ನು ಕಂಡಿರುವಂತಹ ಸಾಕಷ್ಟು ಸಿನಿಮಾಗಳ ಉದಾಹರಣೆಗಳನ್ನು ಕೊಡಬಹುದು. ಇದೇ ರೀತಿಯ ಮತ್ತೊಂದು ಯಶಸ್ವಿ ಜೋಡಿ ಅಂದರೆ ಭಾರ್ಗವ ಮತ್ತು ವಿಷ್ಣುವರ್ಧನ್. ಭಾರ್ಗವ ಮತ್ತು ವಿಷ್ಣುವರ್ಧನ್ ಜೋಡಿನಲ್ಲಿ ಹಲವು ಸಿನಿಮಾಗಳು ಸೂಪರ್ ಹಿಟ್ ಆಗಿದೆ. ಈ ಇಬ್ಬರು ಒಂದಾಗ್ತಾ ಇದ್ದಾರೆ, ಒಂದಾಗಿ ಸಿನಿಮಾ ಮಾಡ್ತಾ ಇದ್ದಾರೆ ಅಂದರೆ ಆ ಸಿನಿಮಾ ಶೂಟಿಂಗ್ ಶುರು ಆದಾಗಿನಿಂದನೇ ಆ ಸಿನಿಮಾ ಬಗ್ಗೆ ಹೆಚ್ಚು ಚರ್ಚೆ ಆಗ್ತಾಯಿತ್ತು. ಆ ಟೈಮ್ನಲ್ಲಿ ಹಲವು ಸಿನಿಮಾಗಳನ್ನು, ಹಿಟ್ ಸಿನಿಮಾಗಳನ್ನು ಈ ಜೋಡಿ ಕೊಟ್ಟಿದೆ. ಸಿಲ್ವರ್ ಜುಬ್ಲಿ ಓಡಿರೋವು ಸಾಕಷ್ಟು, 100 ಡೇಸ್ ಹೋಗಿರೋಂಥ ಸಿನಿಮಾಗಳು ಕೂಡ ಸಾಕಷ್ಟಿದೆ. ಈ ಯಶಸ್ವಿ ಜೋಡಿ 1990ರಲ್ಲಿ ಒಂದು ಯಶಸ್ವಿ ಸಿನಿಮಾವನ್ನು ಕನ್ನಡ ಚಿತ್ರರಂಗಕ್ಕೆ ಕೊಡ್ತಾರೆ. ಅದು ಮತ್ತೆ ಹಾಡಿತು ಕೋಗಿಲೆ. ಮತ್ತೆ ಹಾಡಿತು ಕೋಗಿಲೆ 1990ರಲ್ಲಿ ರಿಲೀಸ್ ಆಗುವಂಥದ್ದು. ಮೊದಲಿಗೆ ಆ ಸಿನಿಮಾವನ್ನು ಮಾಡಬೇಕು ಅಂತ ಇದ್ದಿದ್ದು ಅಣ್ಣವರು. ಚಿ ಉದಯಶಂಕರ್ ಅಣ್ಣವ್ರಿಗಾಗಿ ಆ ಕಥೆಯನ್ನು ರೆಡಿ ಮಾಡ್ತಾರೆ. ನಾನಿನ್ನ ಮರೆಯಲಾರೆ ಥೀಮ್ನಲ್ಲೇ ಈ ಒಂದು ಸ್ಟೋರಿಯನ್ನು ಅವರು ಬರೀತಾರೆ. ನಾನಿನ್ನ ಮರೆಯಲಾರೆ ಸಿನಿಮಾದಲ್ಲಿ ಆ ಸಿನಿಮಾದ ನಾಯಕ ಬೈಕ್ ರೇಸರ್ ಆಗಿರ್ತಾರೆ. ಆ ಸಿನಿಮಾದ ನಾಯಕಿ ಶ್ರೀಮಂತಳ ಮಗಳು. ಆಕೆಗೆ ಅವನ ಮೇಲೆ ಲವ್ ಆಗತ್ತೆ. ಆನಂತರ ಅವರಿಬ್ಬರು ಒಂದಾಗಲಿಕ್ಕೆ ಆ ನಾಯಕಿಯ ತಾಯಿ ಬಿಡೋದಿಲ್ಲ, ಬೇರೆ ಬೇರೆ ಮಾಡ್ತಾರೆ. ಕಡೆಗೆ ಅವರಿಬ್ಬರು ಒಂದಾಗ್ತಾರೆ. ಅದು ನಾನಿನ್ನ ಮರೆಯಲಾರೆಯ ಸ್ಟೋರಿ. ಆ ಎಳೆಯನ್ನು ಇಟ್ಕೊಂಡು ಚಿ ಉದಯಶಂಕರ್ ಅವರು ಮತ್ತೆ ಹಾಡಿತು ಕೋಗಿಲೆ ಸಿನಿಮಾದ ಕಥೆಯನ್ನು ಮಾಡ್ತಾರೆ. ಮತ್ತೆ ಹಾಡಿತು ಕೋಗಿಲೆ ಸಿನಿಮಾದಲ್ಲೂ ನಾಯಕ ಸಂಗೀತಗಾರ, ನಾಯಕಿ ಶ್ರೀಮಂತನ ಮಗಳು. ಆ ನಾಯಕನ ಹಾಡುಗಳನ್ನು ಕೇಳಿ ಆತನ ಡ್ಯಾನ್ಸನ್ನು ನೋಡಿ ನಾಯಕಿ ಫುಲ್ ಇಂಪ್ರೆಸ್ ಆಗಿ ಆತನನ್ನು ಲವ್ ಮಾಡಲಿಕ್ಕೆ ಶುರು ಮಾಡ್ತಾಳೆ. ಅದರಲ್ಲೂ ಕೂಡ ಆ ನಾಯಕಿಯ ತಂದೆ ಅಂದರೆ ಶ್ರೀಮಂತ ಕೋಟ್ಯಾಧೀಶ್ವರ ಆತ ಅವರಿಬ್ಬರಿಗೆ ಒಂದಾಗಲಿಕ್ಕೆ ಬಿಡೋದಿಲ್ಲ, ಬೇರೆ ಬೇರೆ ಮಾಡಿ ಬೇರೆ ಮದುವೆಯನ್ನು ಮಾಡ್ತಾನೆ. ನಾನಿನ್ನ ಮರೆಯಲಾರೆ ಸಿನಿಮಾದಲ್ಲಿ ಅಣ್ಣವರು ಮತ್ತು ಲಕ್ಷ್ಮಿಯವರು ಕೊನೆಯಲ್ಲಿ ಒಂದಾಗ್ತಾರೆ. ಆದರೆ ಮತ್ತೆ ಹಾಡಿತು ಕೋಗಿಲೆ ಸಿನಿಮಾದಲ್ಲಿ ವಿಷ್ಣುವರ್ಧನ್ ಮತ್ತು ರೂಪಿಣಿಯವರು ಒಂದಾಗೋದಿಲ್ಲ. ರೂಪಿಣಿಯವರು ಆ ಸಿನಿಮಾದಲ್ಲಿ ತೀರ್ಕೊಂಡು ಬಿಡ್ತಾರೆ. ಈ ರೀತಿಯಾದಂಥ ಒಂದು ಕಥೆಯನ್ನು ಇಟ್ಕೊಂಡು ಸಿನಿಮಾ ಮಾಡಬೇಕು ಅಂತ ಚಿ ಉದಯಶಂಕರ್ ಅವರು ಅಣ್ಣವ್ರ ಮೇಲೆ ಒಂದು ಒತ್ತಡ ಆಗ್ತಾರೆ. ಆದರೆ ಅಣ್ಣವರಿಗೆ ಆ ಸ್ಟೋರಿ ಯಾಕೋ ಇಷ್ಟ ಆಗೋದಿಲ್ಲ, ಬೇಡ ಇದು ಅಂತ ಹೇಳ್ತಾರೆ. ಆಗ ಚಿ ಉದಯಶಂಕರ್ ಅವ್ರ ಮೈಂಡಿಗೆ ಒಂದು ಐಡಿಯಾ ಬರುತ್ತೆ, ಇದ್ರ ವಿಷ್ಣುವರ್ಧನ್ ಮಾಡಿದ್ರೆ ಚೆನ್ನಾಗಿರುತ್ತೆ, ಭಾರ್ಗವ ಅವ್ರಿಗೆ ಹೇಳೋಣ ಈ ವಿಚಾರನ ಅಂತೇಳಿ ಭಾರ್ಗವ ಅವ್ರಿಗೆ ಚಿ ಉದಯಶಂಕರ್ ಅವ್ರು ಹೇಳ್ತಾರೆ. ಅಣ್ಣವ್ರು ಬೇಡ ಅಂತ ಹೇಳ್ಬಿಟ್ಟಿದ್ದಾರೆ, ಈ ಸಿನಿಮಾನ ವಿಷ್ಣುಗೆ ಹಾಕೊಂಡು ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ, ನೋಡಿ ಬೇಕಾದರೆ ನೀವೇ ಪ್ರೊಡ್ಯೂಸ್ ಮಾಡಿಬಿಟ್ಟು ಮಾಡಿ ಅಂತ ಹೇಳ್ತಾರೆ. ಆಗ ಆ ಕತೆ ವಿಷ್ಣುವರ್ಧನ್ ಅವರಿಗೆ ಹೋಗುತ್ತೆ. ಭಾರ್ಗವ ಅವರು ವಿಷ್ಣುವರ್ಧನ್ ಅವರ ಬಳಿ ಈ ಮಾತನ್ನು ಹೇಳ್ತಾರೆ. ಈ ರೀತಿ ಚಿ ಉದಯಶಂಕರ್ ಅವರು ಅಣ್ಣವ್ರಿಗಾಗಿ ಒಂದು ಕಥೆಯನ್ನು ಬರೆದಿದ್ರಂತೆ. ಅಣ್ಣವರು ಯಾಕೋ ಆ ಕತೆ ಬೇಡ ಅಂದ್ರಂತೆ. ನೀನು ಮಾಡೋಣ ಅಂತ ಹೇಳಿದಾಗ ವಿಷ್ಣುವರ್ಧನ್ ಅವರೇ, ಅಣ್ಣವ್ರಿಗೆ ಬರೆದಿರೋ ಕಥೆನಲ್ಲಿ ನಾನು ಮಾಡಿದ್ರೆ ಮತ್ತೆ ಏನಾದರೂ ವಿವಾದ ಆದರೆ ಏನಪ್ಪ ಮಾಡೋದು ಅಂತ ಹೇಳಿದ ತಕ್ಷಣ ಇಲ್ಲ ಆ ಥರ ಏನೂ ಆಗಲ್ಲ, ಅಣ್ಣವರು ಮತ್ತು ಪಾರ್ವತಮ್ಮನವರು ಹೇಳಿದಾರಂತೆ ಯಾರಾದರೂ ಮಾಡಲಿ ಈ ಸಿನಿಮಾನ ಅಂತ, ಏನು ತೊಂದರೆ ಇಲ್ಲ ಮಾಡಬಹುದು ಅಂತ ಹೇಳ್ತಾರೆ. ಆಗ ವಿಷ್ಣುವರ್ಧನ್ ಅವರು ಒಪ್ಕೋತಾರೆ. ಮತ್ತೆ ಹಾಡಿತು ಕೋಗಿಲೆ ಸಿನಿಮಾದ ಶೂಟಿಂಗ್ ಶುರುವಾಗತ್ತೆ. ಆ ಸಿನಿಮಾದಲ್ಲಿ ಒಟ್ಟು ಇಬ್ಬರು ನಾಯಕಿಯರು, ರೂಪಿಣಿ ಮತ್ತು ಭವ್ಯ. ಆ ಸಿನಿಮಾದಲ್ಲಿ ವಿಷ್ಣುವರ್ಧನ್ ಅವರು ನಾಯಕರಾಗಿದ್ದರೂ ಕೂಡ ಅಷ್ಟೇ ಪ್ರಮಾಣದಲ್ಲಿ ಪ್ರೇಕ್ಷಕರ ಗಮನ ಸೆಳೆದದ್ದು ಆ ಸಿನಿಮಾದಲ್ಲಿ ನಟಿಸಿದ್ದಂತಹ ಬಾಲನಟಿ ಬೇಬಿ ಫ್ಯಾಮಿಲಿ. ಆ ಸಿನಿಮಾಗೆ ಒಂದು ರೀತಿ ಅವರೇ ಸೆಕೆಂಡ್ ಹೀರೋ ಅಂತ ಹೇಳ್ಬೋದು. ಆ ಮಟ್ಟಿಗೆ ಮತ್ತೆ ಹಾಡಿತು ಕೋಗಿಲೆ ಸಿನಿಮಾದಲ್ಲಿ ಬೇಬಿ ಫ್ಯಾಮಿಲಿ ಸದ್ದು ಮಾಡ್ತಾರೆ. ಅದೇ 1990ನೇ ಇಸ್ವಿನಲ್ಲೇ ರಿಲೀಸ್ ಆಗಿದ್ದಂತಹ ತಮಿಳಿನ ಸಿನಿಮಾ ಅಂಜಲಿ, ಆ ಸಿನಿಮಾದಲ್ಲಿ ಬಾಲನಟಿಯಾಗಿ ಬೇಬಿ ಫ್ಯಾಮಿಲಿ ನಟನೆಯನ್ನು ಮಾಡಿರ್ತಾರೆ. ಆ ಸಿನಿಮಾದ ಅಭಿನಯಕ್ಕಾಗಿ
ಶ್ರೇಷ್ಠ ಬಾಲನಟಿ ಅನ್ನೋ ರಾಷ್ಟ್ರ ಪ್ರಶಸ್ತಿಯನ್ನು ಮುಡಿಗೇರಿಸ್ಕೋತಾರೆ. ಅಲ್ಲಿಂದ ಬೇಬಿ ಶ್ಯಾಮಿಲಿ ಬಗ್ಗೆ ದೇಶಾದ್ಯಂತ ಚರ್ಚೆ ಆಗುತ್ತೆ. ಏನಪ್ಪ ಚಿಕ್ಕ ಹುಡುಗಿ ಸತ್ತೋಗಿರೋ ಆ್ಯಕ್ಟಿಂಗ್ ಅಷ್ಟು ಚೆನ್ನಾಗಿ ಮಾಡಿದಾಳೆ ಅಂಜಲಿ ಸಿನಿಮಾದಲ್ಲಿ ಅಂತೇಳಿ ಚರ್ಚೆಗಳಾಗುತ್ತೆ. ಅಂತಹ ಬೇಬಿ ಶ್ಯಾಮಿಲಿ ಅವ್ರನ್ನ ಮತ್ತೆ ಹಾಡಿತು ಕೋಗಿಲೆ ಸಿನಿಮಾದಲ್ಲಿ ಬಾಲನಟಿಯಾಗಿ ನಟನೆ ಮಾಡಿಸ್ತಾರೆ ಭಾರ್ಗವ ಅವರು. ಯಾವಾಗ ಬೇಬಿ ಶ್ಯಾಮಿಲಿ ಮತ್ತೆ ಹಾಡಿತು ಕೋಗಿಲೆ ಸಿನಿಮಾದಲ್ಲಿ ನಟನೆ ಮಾಡ್ತಾ ಇದ್ದಾರೆ ಅಂತ ಗೊತ್ತಾಯಿತು, ಆಗಲೇ ನಮ್ಮ ಕರ್ನಾಟಕದಲ್ಲಿ ಚರ್ಚೆ ಆಗುತ್ತೆ. ಅಂಜಲಿ ಅಂತ ಸಿನಿಮಾ ಬಂದಿತ್ತಲ್ಲ, ತಮಿಳ್ ಸಿನಿಮಾ, ಮಣಿರತ್ನಂ ಡೈರೆಕ್ಷನ್ ಮಾಡಿದಲ್ಲ, ಆ ಸಿನಿಮಾದಲ್ಲಿ ಮಾಡಿತ್ತಪ್ಪ ಈ ಹುಡುಗಿ, ಭಾಳ ಚೆನ್ನಾಗಿ ಆ್ಯಕ್ಟಿಂಗ್ ಮಾಡಿದೆ, ಆ ಹುಡುಗಿನ ಈ ಸಿನಿಮಾದಲ್ಲಿ ವಿಷ್ಣುವರ್ಧನ್ ಅವರ ಮಗಳಾಗಿ ಮಾಡಿಸ್ತಾ ಇದ್ದಾರಂತೆ ಅಂತ ಎಲ್ಲ ಚರ್ಚೆ ಆಗುತ್ತೆ. ಪೇಪರ್ನಲ್ಲಿ ಅದೇ ಸುದ್ದಿ. ಆಗ ಆ ಸಿನಿಮಾ ಬಗ್ಗೆ ವಿಷ್ಣು ಅಭಿಮಾನಿಗಳು ಮತ್ತು ಕನ್ನಡ ಚಿತ್ರಪ್ರೇಮಿಗಳು ವಿಶೇಷವಾದ ಗಮನವನ್ನು ಹರಿಸ್ತಾರೆ. ಬೇಬಿ ಶ್ಯಾಮಿಲಿ ರಾಷ್ಟ್ರ ಪ್ರಶಸ್ತಿ ತಗೊಂಡಿರುವಂಥ ಬಾಲನಟಿ ಇದರಲ್ಲಿ ಮಾಡ್ತಾ ಇದ್ದಾಳೆ ಅಂದರೆ ಇದರಲ್ಲೂ ಕೂಡ ಆಕೆಗೆ ಒಂದು ಒಳ್ಳೆಯ ಪಾತ್ರ ಇದೆ ಅಂತಲೇ ಎಲ್ಲರೂ ಮಾತಾಡ್ಕೋತಾರೆ. ಅದೇ ರೀತಿ ಮತ್ತೆ ಹಾಡಿತು ಕೋಗಿಲೆ ಸಿನಿಮಾದಲ್ಲಿ ಬೇಬಿ ಶ್ಯಾಮಿಲಿಗೆ ಒಂದು ಒಳ್ಳೆ ಪಾತ್ರ ಸಿಗತ್ತೆ. ಆ ಸಿನಿಮಾದಲ್ಲಿ ವಿಷ್ಣುವರ್ಧನ್ ಅವರು ಎಷ್ಟು ಸೌಂಡ್ ಮಾಡ್ತಾರೋ ಅಷ್ಟೇ ಜನಪ್ರಿಯತೆಯನ್ನು ಬೇಬಿ ಶ್ಯಾಮಿಲಿ ಕೂಡ ಗಳಿಸ್ಕೋತಾರೆ. ಆ ಸಿನಿಮಾದಲ್ಲಿ ಬೇಬಿ ಶ್ಯಾಮಿಲಿ ಹೆಸರು ಪಲ್ಲವಿ ಅಂತ. ಅಂಜಲಿ ಸಿನಿಮಾ ಬಂದಾಗ ಬೇಬಿ ಶ್ಯಾಮಿಲಿ ಹೆಸರು ಅಂಜಲಿ ಅಂತ ಫೇಮಸ್ ಆಗುತ್ತೆ. ಬೇಬಿ ಶ್ಯಾಮಿಲಿ ಅಂತ ಯಾರು ಹೇಳೋದೇ ಇಲ್ಲ, ಅಂಜಲಿ ಮಾಡಿರೋ ಸಿನಿಮಾ ಅಂತ ಹೇಳ್ತಾ ಇರ್ತಾರೆ. ಯಾವಾಗ ಮತ್ತೆ ಹಾಡಿತು ಕೋಗಿಲೆ ಸಿನಿಮಾ ಸಕ್ಸಸ್ ಆಯಿತೋ, ಆ ಸಿನಿಮಾದಲ್ಲಿ ಬೇಬಿ ಶ್ಯಾಮಿಲಿ ಅತ್ಯುತ್ತಮ ನಟನೆಯನ್ನು ಮಾಡಿರ್ತಾರೋ, ಅಲ್ಲಿಂದ ಆಕೆ ನಮ್ಮ ಕರ್ನಾಟಕದಲ್ಲಿ ಪಲ್ಲವಿ ಅಂತಲೇ ಚಿರಪರಿಚಿತರ ಆಗ್ಬಿಡ್ತಾರೆ. ಯಾರು ಕೂಡ ಬೇಬಿ ಶ್ಯಾಮಿಲಿ ಅಂತ ಪದವನ್ನು ಯೂಸ್ ಮಾಡೋದೇ ಇಲ್ಲ, ಎಲ್ಲರೂ ಪಲ್ಲವಿ ಅಂತಲೇ ಆಗ ಹೇಳ್ತಾ ಇದ್ದಿದ್ದು. ಮತ್ತು ಬೇಬಿ ಶ್ಯಾಮಿಲಿಯ ಫೋಟೋ ಆಟೋಗಳಲ್ಲಿ, ಪ್ರೈವೇಟ್ ಬಸ್ಗಳಲ್ಲಿ, ಟೆಂಪೋಗಳಲ್ಲಿ ರಾರಾಜಿಸುತ್ತೆ. ಆಟೋ ಇರುತ್ತೆ ನೋಡಿ, 2 ಕಡೆ ಡೋರ್ ಬರುತ್ತಲ್ಲ, ಒಂದು ಸೈಡಲ್ಲಿ ಬೇಬಿ ಶ್ಯಾಮಿಲಿ ಫೋಟೋ, 80% ಆಟೋದಲ್ಲಿ ಕರ್ನಾಟಕದಲ್ಲಿ ಬೇಬಿ ಶ್ಯಾಮಿಲಿಯ ಫೋಟೋ ರಾರಾಜಿಸ್ತಾ ಇರುತ್ತೆ. ಆ ಸಿನಿಮಾದ ಒಂದು ಗ್ರೀನ್ ಕಲರ್ ಫ್ರಾಕ್ ಹಾಕೊಂಡಿರುತ್ತೆ ಹುಡುಗಿ, ಆ ಫೋಟೋವನ್ನೇ ಎಲ್ಲ ಆಟೋದಲ್ಲೂ ಹಾಕೊತಾ ಇರ್ತಾರೆ. ಅಷ್ಟು ಫೇಮಸ್ ಆಗಿಬಿಡ್ತಾರೆ ಬೇಬಿ ಶ್ಯಾಮಿಲಿ. ಆ ಸಿನಿಮಾದಲ್ಲಿ ಬೇಬಿ ಶ್ಯಾಮಿಲಿ ಅದ್ಭುತವಾದ ನಟನೆಯನ್ನು ಮಾಡಿದ್ದಾರೆ. ಅದೇ ರೀತಿ ವಿಷ್ಣುವರ್ಧನ್ ಅವರು ಅದ್ಭುತವಾದ ನಟನೆಯನ್ನು ಮಾಡ್ತಾರೆ. ಹಾಡುಗಳಂತೂ ಸೂಪರ್ ಹಿಟ್. ಆ ಸಿನಿಮಾದ ಕತೆ, ಸಾಹಿತ್ಯ, ಹಾಡುಗಳು 3 ಕೂಡ ಚಿ ಉದಯಶಂಕರ್ ಅವರ ಜವಾಬ್ದಾರಿ. ಅತ್ಯುತ್ತಮವಾದ ಕಥೆಯನ್ನು ಕೊಟ್ಟಿರ್ತಾರೆ, ಅತ್ಯುತ್ತಮವಾದ ಹಾಡುಗಳನ್ನು ಕೊಡ್ತಾರೆ. ರಾಜನ್ ನಾಗೇಂದ್ರ ಅತ್ಯುತ್ತಮವಾದ ಟ್ಯೂನ್ಗಳನ್ನು ಕೊಡ್ತಾರೆ. ಸಿನಿಮಾ ರಿಲೀಸ್ಗೂ ಮುಂಚೆನೇ ಆ ಸಿನಿಮಾದ ಹಾಡುಗಳು ಸದ್ದು ಮಾಡುತ್ತೆ. ಮತ್ತು ಭಾರ್ಗವ ಹಾಗೂ ವಿಷ್ಣುವರ್ಧನ್ ಜೋಡಿ ಅಂದಮೇಲೆ ಮಾತಾಡೋ ಆಗಿಲ್ಲ, ಆ ಸಿನಿಮಾ ಚೆನ್ನಾಗಿ ಬಂದಿರುತ್ತೆ ಅನ್ನೋದು ವಿಷ್ಣುವರ್ಧನ್ ಅಭಿಮಾನಿಗಳ ನಂಬಿಕೆ. ಈಗ ಅದೇ ರೀತಿ ಆ ಸಿನಿಮಾ ನಂಬಿಕೆಯನ್ನು ಉಳಿಸ್ಕೊಳ್ಳುತ್ತೆ. ಉತ್ತಮ ಕಥೆಯನ್ನು ಇಟ್ಕೊಂಡು ಬಂದಂತಹ ಮತ್ತೆ ಹಾಡಿತು ಕೋಗಿಲೆ 1990ನೇ ಇಸ್ವಿನಲ್ಲಿ ಹಿಟ್ ಸಿನಿಮಾ ಅಂತ ಅನ್ನಿಸ್ಕೊಡುತ್ತೆ. ಬೆಂಗಳೂರಿನಲ್ಲಿ ಮೇನ್ ಥಿಯೇಟ್ರ್ ಕಲ್ಪನಾ, ಮೈಸೂರಿನಲ್ಲಿ ಪ್ರಭಾ, ಗಾಯತ್ರಿ, ಸರಸ್ವತಿ ಮತ್ತು ರಣಜಿತ್ ಚಿತ್ರಮಂದಿರಕ್ಕೆ ಮಾರ್ನಿಂಗ್ ಶೋ ಬರುತ್ತೆ. ಆ ಸಿನಿಮಾ ರಿಲೀಸ್ ದಿನದಿಂದಾನೇ ಭರ್ಜರಿ ಓಪನಿಂಗ್. ವಿಷ್ಣುವರ್ಧನ್ ಭಾರ್ಗವ ಜೋಡಿಯಾಗಿ ನಟನೆ ಮಾಡಿದ್ದಾರೆ ಅನ್ನೋದೊಂದು ಕಾರಣ. ಆದರೆ ಬೇಬಿ ಶ್ಯಾಮಿಲಿ ಆ ಸಿನಿಮಾದಲ್ಲಿ ಆ್ಯಕ್ಟಿಂಗ್ ಮಾಡಿದ್ದಾರೆ. ಅಂಜಲಿ ಸಿನಿಮಾದ ನಟನೆಗಾಗಿ ರಾಷ್ಟ್ರ ಪ್ರಶಸ್ತಿ ಪಡೆದಂತಹ ಬಾಲನಟಿ ಆ ಸಿನಿಮಾದಲ್ಲಿ ನಟನೆ ಮಾಡ್ತಾ ಇದ್ದಾರೆ. ಇದು ಕೂಡ ಚೆನ್ನಾಗಿರುತ್ತೆ ಸ್ಟೋರಿ ಅಂತಾನೆ ಜನ ಅಂದ್ಕೊಂಡು ಮೊದಲನೇ ದಿನದಿಂದನೇ ಭರ್ಜರಿ ಓಪನಿಂಗ್. ಮತ್ತು ಆ ಸಿನಿಮಾದಲ್ಲಿ ಹಾಡುಗಳು, ಮೊದಲನೇ ಹಾಡು ಬರುತ್ತೆ ವಿಷ್ಣುವರ್ಧನ್ ಅವ್ರದ್ದು, ಅಭಿಮಾನಿಗಳು ಹುಚ್ಚೆದ್ದು ಕುಣಿದು ಬಿಡೋರು ಹಾಡಿಗೆ. ಅಷ್ಟು ಅಣ್ಣವರ ಸಿನಿಮಾಗೆ ಹೆಚ್ಚು ಕಾಸಿನ ಸುರಿಮಳೆ ಆಗ್ತಾ ಇತ್ತು. ವಿಷ್ಣುವರ್ಧನ್ ಅವರ ಮತ್ತೆ ಹಾಡಿತು ಕೋಗಿಲೆ ಸಿನಿಮಾದಲ್ಲೂ ಬರುವಂತಹ ಮೊದಲನೇ ಹಾಡಿಗೆ ಭರ್ಜರಿ ಕಾಸಿನ ಸುರಿಮಳೆ. ಅವರು ಹಾಡು ಮತ್ತು ಡ್ಯಾನ್ಸ್ಗೆ ಕಾಸಿನ ಸುರಿಮಳೆ ಚಿತ್ರಮಂದಿರದಲ್ಲಿ. ಆ ಸಿನಿಮಾ ಮೊದಲ 50 ದಿನಗಳು ಮಾತ್ರ ಭರ್ಜರಿ ಪ್ರದರ್ಶನವನ್ನು ಕಾಣುತ್ತೆ. ನಮ್ಮ ಮೈಸೂರಿನ ಮಟ್ಟಿಗೆ ಹೇಳಬೇಕು ಅಂದರೆ ಪ್ರಭಾ ಚಿತ್ರಮಂದಿರದಲ್ಲಿ ಕಂಟಿನ್ಯೂ 4 ವಾರ 3 ಶೋ ಫುಲ್ ಆಗುತ್ತೆ. ರಣಜಿತ್ ಚಿತ್ರಮಂದಿರದಲ್ಲೂ 4 ವಾರ ಕಂಟಿನ್ಯೂ ಮಾರ್ನಿಂಗ್ ಶೋ ಫುಲ್ ಆಗುತ್ತೆ. ಈ ರೀತಿ 1990ರಲ್ಲಿ ಮತ್ತೆ ಹಾಡಿತು ಕೋಗಿಲೆ ಯಶಸ್ವಿ ಸಿನಿಮಾಗಳ ಸಾಲಿಗೆ ಸೇರುತ್ತೆ. ಅಣ್ಣವರು ಬೇಡ ಅಂತ ಬಿಟ್ಟಂತಹ ಒಂದು ಕತೆ ವಿಷ್ಣುವರ್ಧನ್ ಅವರ ಪಾಲಾಗತ್ತೆ. ವಿಷ್ಣುವರ್ಧನ್ ಮತ್ತು ಭಾರ್ಗವ ಅನ್ನೋ ಒಂದು ಯಶಸ್ವಿ ಜೋಡಿ ಯಶಸ್ವಿ ಸಿನಿಮಾವನ್ನು ಕೊಟ್ಟು ಬೇಬಿ ಶ್ಯಾಮಿಲಿ ಅನ್ನೋ ಒಂದು ಬಾಲನಟಿಯನ್ನು ಕನ್ನಡಕ್ಕೂ ಪರಿಚಯ ಮಾಡಿ, ಅಲ್ಲಿಂದ ಕನ್ನಡ ಚಿತ್ರರಂಗದಲ್ಲಿ ಬೇಬಿ ಶ್ಯಾಮಿಲಿಯ ಸಿನಿಮಾಗಳ ಜಮಾನ ಶುರುವಾಗುತ್ತೆ. ಯಾರು ಪ್ರಮುಖ ನಾಯಕರಿದ್ದರೆ ಮಾತ್ರ ಸಿನಿಮಾಗಳು ಮೊದಲನೇ ದಿನದಿಂದನೇ ಹೌಸ್ಫುಲ್ ಆಗ್ತಾಯಿತ್ತು. ಆದರೆ ಬೇಬಿ ಶ್ಯಾಮಿಲಿ ಬಾಲನಟಿಯಾಗಿ ಮತ್ತೆ ಹಾಡಿತು ಕೋಗಿಲೆ ಸಿನಿಮಾದಲ್ಲಿ ತಮ್ಮ ಛಾಪನ್ನು ಮೂಡಿಸ್ತಾರೆ. ಆನಂತರ ಬೇಬಿ ಶ್ಯಾಮಿಲಿ ಅಭಿನಯದಲ್ಲಿ ಕನ್ನಡದಲ್ಲಿ ಸಾಕಷ್ಟು ಸಿನಿಮಾಗಳು ಬರುತ್ತೆ. ಆ ಎಲ್ಲ ಸಿನಿಮಾಗಳು ಕೂಡ ಭರ್ಜರಿ ಪ್ರದರ್ಶನವನ್ನು ಕಾಣುತ್ತೆ. ಅದು ಬೇಬಿ ಶ್ಯಾಮಿಲಿ ಆ ಸಿನಿಮಾದಲ್ಲಿ ಮಾಡಿದ್ದಾರೆ ಅನ್ನೋ ಕಾರಣಕ್ಕೆ ಮೊದಲನೇ ದಿನದಿಂದನೇ ಆ ಸಿನಿಮಾಗಳು ಹೌಸ್ಫುಲ್ ಆಗಿದ್ದು ಈಗ ಇತಿಹಾಸ. ಆಗ ಬೇಬಿ ಶ್ಯಾಮಿಲಿ ನಮ್ಮ ಸ್ಯಾಂಡಲ್ವುಡ್ನಲ್ಲಿ ಭರ್ಜರಿ ಸೌಂಡ್ ಮಾಡಿದ್ರು. ಇವತ್ತು ಅವರು ತಮಿಳಿನಲ್ಲಿ ನಾಯಕಿಯಾಗಿ ಆ್ಯಕ್ಟ್ ಮಾಡ್ತಾ ಇದ್ದಾರೆ. ಆದರೆ ಅವರು ಕನ್ನಡದಲ್ಲಿ ಮಾಡಿದಂಥ ಬಾಲನಟಿಯಾಗಿ ಕನ್ನಡ ಚಿತ್ರರಂಗದಲ್ಲಿ ಮಾಡಿದಂತಹ ಹೆಸರು ತಮಿಳಿನಲ್ಲೂ ಆ ಮಟ್ಟಿಗೆ ಅವರು ಹೆಸರು ಮಾಡಲಿಕ್ಕಾಗಲಿಲ್ಲ. ಮತ್ತೆ ಹಾಡಿತು ಕೋಗಿಲೆ
ಬೇಬಿ ಶ್ಯಾಮಿಲಿ ಅವರಿಗೆ ಹೆಸರು ತಂದುಕೊಡುತ್ತೆ ಮತ್ತು ವಿಷ್ಣುವರ್ಧನ್ ಭಾರ್ಗವ ಈ ಜೋಡಿಯ ಮತ್ತೊಂದು 100 ಡೇಸ್ ಸಿನಿಮಾ ಬರೋದಕ್ಕೂ ಕಾರಣವಾಗುತ್ತೆ. ಆಗ ಇನ್ನೊಂದು ವಿಚಾರ ಗಮನ ಸೆಳೆದಿದ್ದಂದರೆ ವಿಷ್ಣುವರ್ಧನ್ ಅವರು ಮತ್ತೆ ಹಾಡಿತು ಕೋಗಿಲೆ ಸಿನಿಮಾದಲ್ಲಿ ಸ್ವಲ್ಪ ಸ್ಲಿಮ್ ಆಗಿ ಕಾಣಿಸ್ತಾ ಇರ್ತಾರೆ. ಅಲ್ಲಿವರೆಗೂ ಸ್ವಲ್ಪ ಅವರು ದಪ್ಪ ಕಾಣಿಸ್ತಾ ಇದ್ರು. ದೇವ ಫಿಲಮ್ ಆಗ್ಬೋದು, ಶಿವಶಂಕರ್ ಈ ಸಿನಿಮಾದಲ್ಲೆಲ್ಲ ಸ್ವಲ್ಪ ವೆಯ್ಟ್ ಇರ್ತಾರೆ ವಿಷ್ಣುವರ್ಧನ್ ಅವರು. ಮತ್ತೆ ಹಾಡಿತು ಕೋಗಿಲೆ ಸಿನಿಮಾದಲ್ಲಿ ಸ್ಲಿಮ್ ಆಗಿ ಸಿನಿಮಾ ರಂಗಕ್ಕೆ ಎಂಟ್ರಿ ಕೊಡ್ತಾರೆ. ಅದು ಕೂಡ ಆಗ ಬಹು ಚರ್ಚೆಯ ವಿಚಾರ. ನಮ್ಮ ವಿಷ್ಣುವರ್ಧನ್ ಭಾಳ ಚೆನ್ನಾಗಿ ಕಾಣ್ತಾ ಇದ್ದಾರಪ್ಪ ಈ ಸಿನಿಮಾದಲ್ಲಿ, ಮತ್ತಷ್ಟು ಹ್ಯಾಂಡ್ಸಮ್ ಆಗಿ ಅಂತಲೂ ಕೂಡ ಆಗ ಚರ್ಚೆ ನಡೆದಿತ್ತು. ಈ ರೀತಿ ಮತ್ತೆ ಹಾಡಿತು ಕೋಗಿಲೆ 1990ರಲ್ಲಿ ಭರ್ಜರಿ ಪ್ರದರ್ಶನ ಕಾಣುವ ಮೂಲಕ ವಿಷ್ಣುವರ್ಧನ್ ಮತ್ತು ಭಾರ್ಗವ ಜೋಡಿಯ ಯಶಸ್ಸಿನ ಮೈಲಿಗಲ್ಲಿಗೆ ಮತ್ತೊಂದು ಸಿನಿಮಾ ಸೇರ್ಪಡೆ ಆಗತ್ತೆ. ಮತ್ತು ಆ ಸಿನಿಮಾದ ಬಗ್ಗೆ ನಮ್ಮ ಅಣ್ಣಂದರು ಈಗಲೂ ನೆನಪು ಮಾಡ್ಕೋತಾರೆ. ರಣಜಿತ್ ಚಿತ್ರಮಂದಿರದಲ್ಲಿ ಬಂದಿದ್ದು ಮಾರ್ನಿಂಗ್ ಶೋ ಮಾತ್ರ. ಆದರೆ ಆ ಸಿನಿಮಾ ರಿಲೀಸ್ ದಿನ ಬೆಳಗಿನ ಜಾವ 6 ಗಂಟೆ ಹೊತ್ತಲ್ಲಿ 2 ರಿಂದ 3 ಶೋ ಅಷ್ಟು ಜನ ಇರ್ತಾರಂತೆ ಆ ಸಿನಿಮಾ ಟಿಕೆಟ್ ತಗೊಳ್ಳೋದಕ್ಕೆ. ಅಷ್ಟು ಆ ಸಿನಿಮಾಗೆ ಕ್ರೇಜ್. ಭಾರ್ಗವ ಡೈರೆಕ್ಷನ್ ಮಾಡ್ತಾ ಇದ್ದಾರೆ, ಬೇಬಿ ಶ್ಯಾಮಿಲಿ ಅಭಿನಯವನ್ನು ಮಾಡ್ತಾ ಇದ್ದಾರೆ, ಇಬ್ಬರು ಹೀರೋಯಿನ್ ಇದ್ದಾರೆ, ಅನಂತ್ನಾಗ್ ಅವರು ಇದ್ದಾರೆ ಅನ್ನೋ ಒಂದು ಕಾರಣಕ್ಕೆ ಆ ಸಿನಿಮಾ ಸಾಕಷ್ಟು ಕ್ರೇಜ್ ಕ್ರಿಯೇಟ್ ಮಾಡಿರುತ್ತೆ. ಮತ್ತು ಅಣ್ಣವ್ರು ಬಿಟ್ಟಿದಂಥ ಕಥೆಯನ್ನು ವಿಷ್ಣುದಾದ ಮಾಡಿದ್ದಾರೆ ಅನ್ನೋದು ಕೂಡ ಆ ಸಿನಿಮಾದ ಕುತೂಹಲಕ್ಕೆ ಕಾರಣವಾಗುತ್ತೆ. ಬಂದಿರೋದು ಮಾರ್ನಿಂಗ್ ಶೋ, ಆದರೆ ಅಲ್ಲಿ 2 ರಿಂದ 3 ಶೋ ಅಷ್ಟು ಜನ ಇರ್ತಾರಂತೆ, ಅಷ್ಟು ಕ್ರೌಡು. ಆನಂತರ ಲವ್ಸ್ಫುಲ್ ಆದಮೇಲೆ ಅಲ್ಲಿನ ಪ್ರೇಕ್ಷಕರೆಲ್ಲ ಪ್ರಭಾ ಥಿಯೇಟ್ರ್ ಹತ್ರ ಓಡೋಗ್ತಾರೆ ಅಂತ ಇವತ್ತಿಗೂ ಕೂಡ ನೆನಪು ಮಾಡ್ಕೋತಾರೆ. ಈ ರೀತಿ 1990ರಲ್ಲಿ ವಿಷ್ಣುವರ್ಧನ್ ಅವರ ಮತ್ತೆ ಹಾಡಿತು ಕೋಗಿಲೆ ಯಶಸ್ವಿ ಸಿನಿಮಾ ಅಂತ ಕರೆಸ್ಕೊಳ್ಳುತ್ತೆ.